ಪರಿವಾರ ಬಂಟ ಸಮುದಾಯದ ಕಾಸರಗೋಡು ವಲಯದ ಆಟಿಕೂಟವು ಕೊರುವೈಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವಠಾರದಲ್ಲಿ ನಡೆಯಿತು. ಪರಿವಾರ ಬಂಟ ಸಮುದಾಯದ ಕಾಸರಗೋಡು ವಲಯದ ಆಟಿಕೂಟವು ಕೊರುವೈಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಪರಿಸರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರಕಾಶ್ ನಾಯ್ಕ್, ಕೃಷ್ಣಾ ನಾಯ್ಕ್ ದಂಪತಿ, ಸುರೇಖಾ ನಾಯ್ಕ್, ಯೋಗೀಶ್ ನಾಯ್ಕ್, ಕಿಶನ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಇದೇ ವೇಳೆ ಹಿರಿಯ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮನೆಯಿಂದ ಮಾಡಿ ತಂದ ವಿವಿಧ ರೀತಿಯ ಖಾದ್ಯಗಳನ್ನು ಪ್ರದರ್ಶಿಸಿ ಬಳಿಕ ಉಣಬಡಿಸಲಾಯಿತು. ಪತ್ರೋಡೆ, ಪೆಲತ್ತರಿ, ಪುನರ್ಪುಳಿ ಜ್ಯೂಸ್, ಉಪ್ಪಿನಕಾಯಿ, ಹಲಸಿನಕಾಯಿ ಸೇರಿದಂತೆ ಸಾಂಪ್ರದಾಯಿಕ ತುಳುನಾಡಿನ ತಿನಿಸುಗಳನ್ನು ಇದೇ ವೇಳೆ ಅತಿಥಿಗಳಿಗೆ ಬಡಿಸಲಾಯಿತು. ವರ್ಷ ಪ್ರತಿ ಆಚರಣೆ ಮನೋರಂಜನೆ ಕಾರ್ಯಕ್ರಮ ಒಂದು ದುಂಬುಡ್ದೆ ನಡೆದೊಂದು ವರ್ಮ ಕಾರ್ಯಕ್ರಮ ಏನು ಹೇಳ್ತಾರೆ ಮಾಂತೆರ್ಲ ಮಂತ್ರ ಕೊಂತನ ಇಲ್ಲಲ್ಲ ಮಂತ್ರ ತನಸಲ್ಲಿ ಆಟಿಟ್ಟು ಪ್ರತ್ಯೇಕವಾದ ತಿಕ್ಕನೋ ಐಟಮ್ಸ್ ಮಂದ ಚೇವುಡು ಮಂತಿನಂಜನ ಬೊಕ್ಕ ಕೆಲವು ಕಾಯ್ತ ಚಟ್ನಿಗಳು ಊರು ತಿಕ್ಕನಂಜ ಕಾಟ ತಿಕ್ಕನಂಜಿನ ವಸ್ತುಗಳನ್ನ ಚಟ್ನಿ ಮಂದ ನಾವು ಕೆಲವು ಮರಾಠ ಗಿಡಗಳದ್ದು ತಿಕ್ಕನಂಜಿನ ಕಷಾಯಗಳು ಇಂಚಿನ ಮಾಂತ ಸೇರ್ಸಾತು ಮಾಂತ ಇಲ್ಲಾಡಿರ್ತು ಕೊಂತದ್ದು ಒಟ್ಟು ಸೇರ್ದು ಮಾನ್ಪುರಂಜನ ಒಂದು ಮಾಂತ ಸೇರ್ದು ಮಾನ್ಪುರಂಜನ ವೈಭವ ಲಾಭನು ನಮ್ಮ ಯೂಸ್ ಮಾಡ್ಬಿಡೋಲ್ಪ ಇದು ಆದ ಎಲ್ಲ ಮನೆಯಲ್ಲಿ ಕೃಷಿಯ ವಸ್ತುಗಳೆಲ್ಲ ಕೃಷಿಯಲ್ಲಿ ನಾವು ಏನೆಲ್ಲ ಸಂಪಾದನೆ ಮಾಡಿದ್ದೇವೋ ಏನೆಲ್ಲ ಬೆಳೆಸಿದ್ದೇವೋ ಎಲ್ಲವನ್ನು ಎಲ್ಲ ಮುಗಿದುಕೊಂಡು ಕೊನೆಗಾಗುವ ಏನು ಉಳಿಯದಿರುವಂತಹ ಒಂದು ಸಮಯ ಈ ಆಟಿ ತಿಂಗಳು. ನಂತರ ಸ್ವರ್ಣ ತಿಂಗಳಾಗಬೇಕು. ಏನಾದರೂ ಪ್ರಕೃತಿಯಲ್ಲಿ ಏನಾದರೂ ನಮ್ಮ ಕೃಷಿಯ ವಸ್ತುಗಳು ಉತ್ಪಾದನೆ ಆಗಬೇಕಿದ್ರೆ ಸ್ವರ್ಣ ತಿಂಗಳಾಗಬೇಕು. ಆವಾಗ ಆಟಿ ತಿಂಗಳು ಎಂಬುದು ಬಹಳ ಕಷ್ಟದ ಒಂದು ಸಮಯ ಆಗಿತ್ತು ಎಲ್ಲರಿಗೂ ಕೂಡ. ಆ ಸಮಯದಲ್ಲಿ ಇಡೀ ಎಲ್ಲರೂ ಕೂಡ ಕಾಡಿನಲ್ಲಿ ಸಿಕ್ಕುವಂತಹ ಎಲ್ಲ ಸೊಪ್ಪುಗಳನ್ನು, ಗೆಡ್ಡೆಗಳನ್ನು, ಇನ್ನಿತರ ವಸ್ತುಗಳನ್ನು ತಿಂದು ಬದುಕಿರುವಂಥ ಒಂದು ಸಮಯ ಅದು ಇವತ್ತಿನ ಮಕ್ಕಳಿಗೆ ಪರಿಚಯಿಸಿಕೊಡ್ಲಿಕ್ಕಿರುವಂಥ ಒಂದು ವ್ಯವಸ್ಥೆಯನ್ನು ನಾವಿತ್ತು ಮಾಡ್ತಿದ್ದೇವೆ. ಇವತ್ತಿನ ಈ ಆಟಿದ ಒಂಜಿ ದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ನಾವು. ಅದಕ್ಕೆ ಬೇರೆ ಬೇರೆ ರೀತಿಯ ವಿವಿಧ ಖಾದ್ಯಗಳನ್ನು ಎಲ್ಲ ಮನೆಯಿಂದ ಸಾಧ್ಯವಾದ ಮಟ್ಟಿಗೆ ಇಲ್ಲಿಗೆ ತಂದು ಒಪ್ಪಿಸಲಾಗಿದೆ. ಅದರಲ್ಲಿ ಈಗ ಬೇರೆ ಬೇರೆ ರೀತಿಯ ಪುಳಿಂಕಟೆ, ಹಲಸಿನ ಹಪ್ಪಳ ಮತ್ತು ಬೇರೆ ಬೇರೆ ವಿವಿಧ ರೀತಿಯ ಚಟ್ನಿಗಳು ಮತ್ತು ಗಂಜಿಗಳು, ಬೇರೆ ಬೇರೆ ರೀತಿಯ ಕೊತ್ತಂಬರಿ ಗಂಜಿ, ಮದಂಜಿ ಗಂಜಿ ಮತ್ತು ಮೆಂತೆ ಗಂಜಿ, ಬೇರೆ ಬೇರೆ ರೀತಿಯ ಗಸಿಗಳು, ಪತ್ರೊಡೆಗಳು, ಹಲಸಿನ ಗಟ್ಟಿ, ಹಲಸಿನ ಪಾಯಸ, ಹಾಗೆ ಬೇರೆ ಬೇರೆ ರೀತಿಯ ಖಾದ್ಯಗಳನ್ನು ಇಲ್ಲಿ ತಂದು ಒಪ್ಪಿಸಲಾಗಿದೆ. ನಡೆಸುವ ಉದ್ದೇಶ ಅಂದರೆ ಈ ಯುವ ಮಕ್ಕಳಿಗೆ ಇದರ ಬಗ್ಗೆ ತಿಳಿವಳಿಕೆ ಬೇಕು. ಮೊದಲಿನಿಂದಲೂ ಮಾಡಿದಂತಹ ಇದರಲ್ಲಿ
ಒಳ್ಳೆಯ ರೀತಿಯ ಔಷಧಾಂಶಗಳು ಉಂಟು. ಪೂರ್ವಜರು ಮಾಡಿದಂತಹ ಇದು ಮಕ್ಕಳಿಗೆ ಗೊತ್ತಾಗಬೇಕು, ಅದನ್ನು ಮುಂದುವರಿಸಬೇಕು ಅಂತ ಉದ್ದೇಶದಿಂದ ನಾವಿದನ್ನು